ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ನೋಡ್ತಾ ಇದ್ದೀವಿ 4ನೇ ತರಗತಿಯ ಭಾಗ 2ರಲ್ಲಿ ಕನ್ನಡ ಪಾಠ. ಯಾವುದು? ಪಾಠ 16 ಕನಸುಗಾರ ಕಲಾಂ. ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ. ಕಲಿಕೆಗೆ ದಾರಿ. ನೀನು ದೊಡ್ಡವನಾದ ಮೇಲೆ ಏನಾಗಬೇಕೆಂದು ಕನಸು ಕಾಣುತ್ತಿರುವೆ, ತರಗತಿಯ ಗೆಳೆಯರೊಂದಿಗೆ ಹಂಚಿಕೋ ಅಂತ ಇದೆ. ಆಯ್ತಾ? ಅದೇ ರೀತಿ ಈ ಪಾಠದ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ. ಇದು ಪಾಠ. ಅದಾದ್ಮೇಲೆ ಈ ಪಾಠದ ಒಂದು ವಾಕ್ಯವನ್ನು ಏನ್ ಕೊಟ್ಟಿದ್ದಾರೆ? ಕನಸುಗಳೇ ಆಲೋಚನೆಗಳು, ಕೃತಿ ಆಲೋಚನೆಗಳ ಫಲ ಅಂತ ಇದೆ. ಇನ್ನು ಪದಗಳ ಅರ್ಥ: ಹೆಮ್ಮೆ, ಹಿರಿಮೆ, ಅಭಿಮಾನ, ವೇದನೆ, ನೋವು, ಯಾತನೆ, ಶ್ರಮಿಸು, ದುಡಿ, ಕಷ್ಟಪಡು, ವೀಕ್ಷಿಸು, ನೋಡು, ಅವಲೋಕಿಸು, ಗಗನ, ಆಕಾಶ, ಆಗಸ, ಬಾನು, ತೀರ, ದಡ, ಉಡಾವಣೆ, ಹಾರಿಸು, ಪ್ರೋತ್ಸಾಹಿಸು, ಹುರಿದುಂಬಿಸು, ಉತ್ತೇಜಿಸು ಅಂತ ಇದೆ. ಅದೇ ರೀತಿ ಇನ್ನು ಟಿಪ್ಪಣಿ ಇದೆ ನೋಡಿ. ಕ್ಷಿಪಣಿ. ಕ್ಷಿಪಣಿ ಅಂದರೇನು? ದೂರದಿಂದ ನಿಯಂತ್ರಿಸಲ್ಪಡುವ, ಸ್ಫೋಟಕವಾಗಿ ಉಡಾಯಿಸುವ ಸಾಧನ. ಕ್ಯಾಲಿಪರ್, ಕೈಕಾಲುಗಳಿಗೆ ಜೋಡಿಸುವ ಕೃತಕ ಸಾಧನ. ಚಿಕಿತ್ಸೆ, ರೋಗವನ್ನು ಗುಣಪಡಿಸಲು ಮಾಡುವ ವೈದ್ಯೋಪಚಾರ. ಪ್ರಯೋಗಾಲಯ, ಸಂಶೋಧನೆಯನ್ನು ಮಾಡುವ ಕೋಣೆ, ಪರೀಕ್ಷೆ ಮಾಡಿ ದೃಢೀಕರಿಸಿಕೊಳ್ಳುವ ಕೊಠಡಿ. ಇನ್ನು ನಾವು ಅಭ್ಯಾಸ ನೋಡೋಣ. ಅಭ್ಯಾಸ: ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. 1. ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಯಾರು? ಉತ್ತರ: ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಪ್ರಸಿದ್ಧ ಮೂಳೆ ತಜ್ಞರು. 2ನೆಯ ಪ್ರಶ್ನೆ: ವಿಜ್ಞಾನಿಯನ್ನು ವೈದ್ಯರು ಯಾವ ಆಸ್ಪತ್ರೆಗೆ ಕರೆದುಕೊಂಡು ಹೋದರು? ಉತ್ತರ: ವಿಜ್ಞಾನಿಯನ್ನು ವೈದ್ಯರು ಹೈದರಾಬಾದಿನ ನಿಜಾಂ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಅದೇ ರೀತಿ ಇನ್ನು 3ನೆಯ ಪ್ರಶ್ನೆ: ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಏನಾಗಿತ್ತು? ಉತ್ತರ: ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಕಾಲಿನ ನ್ಯೂನ್ಯತೆಗೆ ಒಳಗಾಗಿದ್ದರು. 4ನೆಯ ಪ್ರಶ್ನೆ: ರೋಗಿಗಳ ಕಾಲಿಗೆ ಏನನ್ನು ಅಳವಡಿಸಲಾಗಿತ್ತು? ಉತ್ತರ: ರೋಗಿಗಳ ಕಾಲಿಗೆ ಕ್ಯಾಲಿಪರ್ ಅನ್ನು ಅಳವಡಿಸಲಾಗಿತ್ತು. 5ನೆಯ ಪ್ರಶ್ನೆ: ಅಬ್ದುಲ್ ಕಲಾಂರವರ ತಂದೆ ತಾಯಿಯ ಹೆಸರೇನು? ಉತ್ತರ: ಅಬ್ದುಲ್ ಕಲಾಂರ ತಂದೆ ಜೈನುಲಾಬ್ದೀನ್ ಮರಕ್ಯಾರ್, ತಾಯಿ ಆಶಿಯಮ್ಮ. 6ನೆಯದು: ಕಲಾಂರವರ ಆತ್ಮಕಥನದ ಹೆಸರೇನು? ಉತ್ತರ: ಕಲಾಂರವರ ಆತ್ಮಕಥನದ ಹೆಸರು ಅಗ್ನಿಯ ರೆಕ್ಕೆಗಳು. ಅಗ್ನಿಯ ರೆಕ್ಕೆಗಳು. ಇನ್ನು 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. 1. ವೈದ್ಯರ ಹೃದಯ ತುಂಬಿ ಬಂದಿತು ಏಕೆ? ಉತ್ತರ: ಕಲಾಮರು ತಯಾರಿಸಿದ ಹಗುರವಾದ ಕ್ಯಾಲಿಪರ್ ಅನ್ನು ಒಬ್ಬ ಹುಡುಗನಿಗೆ ಅಳವಡಿಸಿದರು. ಅವನು ಹೆಜ್ಜೆ ಇಟ್ಟು ನಡೆಯಲು ಪ್ರಾರಂಭಿಸಿದನು. ಅದನ್ನು ಕಂಡ ವೈದ್ಯರ ಹೃದಯ ತುಂಬಿ ಬಂದಿತು. ಇನ್ನು 2ನೆಯ ಪ್ರಶ್ನೆ: ಕಲಾಂ ಬಾಲ್ಯದಲ್ಲಿ ಯಾವ ಕನಸನ್ನು ಕಾಣುತ್ತಿದ್ದರು? ಉತ್ತರ: ಕಲಾಂ ಬಾಲ್ಯದಲ್ಲಿ ಹಕ್ಕಿ ಹಾರುವುದನ್ನು ಕಂಡು ಮುಂದೊಂದು ದಿನ ನಾನು ಆಕಾಶದಲ್ಲಿ ಹಕ್ಕಿಗಳಂತೆ ಹಾರಬೇಕು ಎಂಬ ಕನಸು ಕಾಣುತ್ತಿದ್ದರು. 3ನೆಯ ಪ್ರಶ್ನೆ ಯಾವುದಿದೆ? ಕಲಾಂ ಅವರಿಗೆ ಬಂದ ಪ್ರಮುಖ ಪ್ರಶಸ್ತಿಗಳು ಯಾವುವು? ಉತ್ತರ: ಕಲಾಂ ರವರಿಗೆ ಭಾರತ ರತ್ನ, ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿ ಮತ್ತು ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳು ದೊರೆತಿವೆ. ಅದೇ ರೀತಿ ಇನ್ನು ಇದೆ ನೋಡಿ. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? 1. ಇವರ ಕಷ್ಟವನ್ನು ನಿವಾರಿಸಲು ನಮ್ಮಿಂದ ಸಾಧ್ಯವಿಲ್ಲ. ಯಾರು ಹೇಳಿದರು? ವೈದ್ಯರು ಹೇಳಿದರು. ಯಾರಿಗೆ ಹೇಳಿದರು? ವಿಜ್ಞಾನಿಗೆ ಹೇಳಿದರು. 2ನೇದು: ಕನಸು ಕಾಣಿರಿ. ಯಾರು ಹೇಳಿದರು? ಅಬ್ದುಲ್ ಕಲಾಂ ಹೇಳಿದರು. ಯಾರಿಗೆ ಹೇಳಿದರು? ಮಕ್ಕಳಿಗೆ ಹೇಳಿದರು. ಇನ್ನು ಭಾಷಾ ಚಟುವಟಿಕೆ. ಭಾಷಾ ಚಟುವಟಿಕೆಯಲ್ಲಿ ಏನಿದೆ? ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ. ಹಗುರ, ಭಾರ, ಕಷ್ಟ, ಸುಖ, ಮೇಲೆ, ಕೆಳಗೆ. ಆಯ್ತಾ? ಅದಾದ್ಮೇಲೆ ಇನ್ನು ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ ಬರೆಯಿರಿ ಅಂತ ಇದೆ. ಮೊದಲನೆಯದು ಚಿಕಿತ್ಸೆ. ವೈದ್ಯರು ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾರೆ. 2ನೆಯದು ಗಗನ. ಗಗನದಲ್ಲಿ ಹಕ್ಕಿಗಳು ಹಾರಾಡುತ್ತವೆ. 3ನೆಯದು ಸಾಧನೆ. ಕಲಾಂ ರವರು ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. 4ನೇದು ಕನಸು. ಕಲಾಂರು ಮಕ್ಕಳಿಗೆ ಕನಸು ಕಾಣಿರಿ ಎಂದು ಹೇಳಿದರು. ಅದೇ ರೀತಿ ಇನ್ನು ಮಾದರಿಯಂತೆ ಕೂಡಿಸಿ ಪದ ರಚಿಸಿ ಅಂತ ಇದೆ. 1. ಮಾದರಿ: ಮಾಡು ಪ್ಲಸ್ ಇಸು, ಮಾಡಿಸು. ಆಯ್ತಾ? ಇನ್ನು
ಮೊದಲನೇದು ನೋಡೋಣ. ತಿನ್ನು ಪ್ಲಸ್ ಇಸು ತಿನ್ನಿಸು, ಓಡು ಪ್ಲಸ್ ಇಸು ಓಡಿಸು, ಬಿಡು ಪ್ಲಸ್ ಇಸು ಬಿಡಿಸು. ಅದೇ ರೀತಿ ಆಡು ಪ್ಲಸ್ ಇಸು ಆಡಿಸು ಅಂತ ಇದೆ. ಆಯ್ತಾ? ಅದಾದ್ಮೇಲೆ ಇನ್ನು ಈ ಅಬ್ದುಲ್ ಕಲಾಂ ರವರಿಗೆ ಸಂಬಂಧಿಸಿದ ಪದಗಳನ್ನು ಆಯ್ದು ಚೌಕದಲ್ಲಿ ಬರೆಯಿರಿ ಅಂತ ಇದೆ. ಭಾರತ ರತ್ನ, ಜ್ಞಾನಪೀಠ, ರಾಷ್ಟ್ರಪತಿ, ಮುಖ್ಯಮಂತ್ರಿ, ಆಶಿಯಮ್ಮ, ಕ್ಷಿಪಣಿ, ಹಡಗು, ಕ್ಯಾಲಿಪರ್. ಕಲಾಮರಿಗೆ ಇದರಲ್ಲಿ ಸಂಬಂಧಿಸಿದ ಪದಗಳ್ಯಾವು? ಭಾರತ ರತ್ನ, ರಾಷ್ಟ್ರಪತಿ, ಆಶಿಯಮ್ಮ, ಕ್ಷಿಪಣಿ, ಕ್ಯಾಲಿಪರ್. ಅದೇ ರೀತಿ ಇನ್ನು ಈ ಪಾಠದಲ್ಲಿ ಬರುವ ಹೆಸರುಗಳನ್ನು ಆಯ್ದು ಬರೆಯಿರಿ ಅಂತ ಇದೆ. ವ್ಯಕ್ತಿಗಳ ಹೆಸರು: ಅಬ್ದುಲ್ ಕಲಾಂ, ಜೈನುಲಾಬ್ದಿನ್, ಆಶಿಯಮ್ಮ. ವೃತ್ತಿಗಳ ಹೆಸರು ಯಾವ್ಯಾವಿವೆ? ವಿಜ್ಞಾನಿ, ಮೂಳೆ ತಜ್ಞ, ವೈದ್ಯ. ವಸ್ತುವಿನ ಹೆಸರುಗಳು: ಕ್ಯಾಲಿಪರ್, ರಾಕೆಟ್, ಕ್ಷಿಪಣಿ. ಆಯ್ತಾ? ಅದಾದ್ಮೇಲೆ ಇನ್ನು ಇದೆ ನೋಡಿ. ಮಾದರಿಯಂತೆ ಸೂಕ್ತ ಪದ ರಚಿಸಿ ಅಂತ ಇದೆ. ಮಾದರಿ: ಪಡೆದನು, ಪಡೆಯುತ್ತಾನೆ, ಪಡೆಯುವನು. ನಡೆದನು, ನಡೆಯುತ್ತಾನೆ, ನಡೆಯುವನು. ಹಾರಿದನು, ಹಾರುತ್ತಾನೆ, ಹಾರುವನು. ಬರೆದನು, ಬರೆಯುತ್ತಾನೆ, ಬರೆಯುವನು. ಓಡಿದನು, ಓಡುತ್ತಾನೆ, ಓಡುವನು. ಆಡಿದನು, ಆಡುತ್ತಾನೆ, ಆಡುವನು. ಅದೇ ರೀತಿ ಇನ್ನು ಇದೆ. ಏನಿದೆ? ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಅಂತ ಇದ್ದಾರೆ. ಅವರು ಕೆಳಗೆ ಮೇಲೆ ಕೊಟ್ಟಿದ್ದಾರೆ, ನಾವು ಅವುಗಳನ್ನ ಸರಿ ಜೋಡಿಸಬೇಕು. ಉದಾಹರಣೆಗೆ, ರೈತರು ಹೊಲವನ್ನು ಉತ್ತರು. ರೈತರು ಹೊಲವನ್ನು ಉತ್ತರು. ಮಕ್ಕಳು ಹಾಡನ್ನು ಹಾಡಿದರು. ಗುರುಗಳು ಪುಸ್ತಕವನ್ನು ಓದಿದರು. ಶಿಲ್ಪಿಗಳು ವಿಗ್ರಹಗಳನ್ನು ಕೆತ್ತಿದರು. ರಾಜರು ರಾಜ್ಯವನ್ನು ಆಳಿದರು. ಇವು ಪೂರ್ಣ ವಾಕ್ಯಗಳು. ಅದಾದ್ಮೇಲೆ ಇನ್ನು ಇದೆ. ಆಯ್ತಾ? ಏನಿದೆ? ಪದಬಂಧ ಪೂರ್ಣಗೊಳಿಸಿ ಅಂತ ಇದೆ. ಎಡದಿಂದ ಬಲಕ್ಕೆ. ಮೊದಲನೇದು ನೋಡೋಣ. 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಇದು ಕಡ್ಡಾಯ. ಯಾವುದು? ವಿದ್ಯಾಭ್ಯಾಸ. ಅದೇ ರೀತಿ ಇನ್ನು ಮೇಲಿಂದ ಕೆಳಗಡೆ ಕೂಡ ನೋಡೋಣ. ಮೇಲಿಂದ ಕೆಳಗಡೆ ಮೊದಲನೇದು ಯಾವುದಿದೆ? ಆಕಾಶದಲ್ಲಿ ಹಕ್ಕಿಯಂತೆ ಹಾರುವ ವಾಹನ. ಯಾವುದು? ವಿಮಾನ. ಅದೇ ರೀತಿ ಇನ್ನು ಎರಡನೇದು ನೋಡಿ, ಸಮರ. 4ನೇದು ನವಭಾರತ. 3ನೇದು ರಾಕೆಟ್. 5 ಭಾರತ ರತ್ನ. 6 ತಮಿಳುನಾಡು. 7ನೇದು ಮಿತ್ರ. ಅದಾದ್ಮೇಲೆ 8ನೇದು ಗಣಿತ. 9ನೇದು ಕನಸು. 10ನೇದು ಪ್ರಯತ್ನ. ಈತಲ್ವಾ? ಸೊ ಇವೆಲ್ಲ ಎಡದಿಂದ ಬಲಕ್ಕೆ ಮತ್ತು ಮೇಲಿನಿಂದ ಕೆಳಕ್ಕೆ ಉತ್ತರಗಳನ್ನ ಆ ಒಂದು ಪದಬಂಧದಲ್ಲಿ ಬರೆದಿದ್ದೇನೆ. ನೀವು ಇನ್ನೊಂದ್ಸಲ ನೋಡ್ಕೊಳ್ಳಿ, ಇದನ್ನ ಕರೆಕ್ಟ್ ಆಗಿದೆ. ಅದಾದ್ಮೇಲೆ ಇನ್ನು ಬಳಕೆ ಚಟುವಟಿಕೆ ಬಂತು ನೋಡಿ. ಬಳಕೆ ಚಟುವಟಿಕೆ ಅಂದ್ರೆ ಊಹಿಸಿ ಬರೆಯಿರಿ. ನೀನು ಶಾಲಾ ಮಂತ್ರಿ ಮಂಡಲದಲ್ಲಿ ಸ್ವಚ್ಛತಾ ಮಂತ್ರಿಯಾದರೆ ಏನು ಮಾಡುವೆ ಅಂತ ಕೇಳಿದರೆ, ಉತ್ತರ: ನಾನು ಶಾಲಾ ಮಂತ್ರಿ ಮಂಡಲದಲ್ಲಿ ಸ್ವಚ್ಛತಾ ಮಂತ್ರಿಯಾದರೆ 1. ಶಾಲೆ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿಡುತ್ತೇನೆ. 2. ತ್ಯಾಜ್ಯ ವಸ್ತುಗಳನ್ನು ವಿಲೇವಾರಿ ಮಾಡುವ ವ್ಯವಸ್ಥೆಯನ್ನು ಮಾಡುವೆ. 3. ಸ್ವಚ್ಛತಾ ನಿಯಮಗಳನ್ನು ಪಾಲಿಸಲು ಹೇಳುವೆ. 4. ಶುದ್ಧ ಕುಡಿಯುವ ನೀರಿನ ಸೇವನೆಯ ಬಗ್ಗೆ ತಿಳಿಸುವೆ ಅಂತ ಇದೆ. ಇನ್ನು ಯೋಚಿಸಿ ಉತ್ತರಿಸಿ ಅಂತ ಇದೆ. 1. ಕೇಸರಿ, ಬಿಳಿ, ಹಸಿರು ಬಣ್ಣ ನಡುವೆ ಚಕ್ರ. ಹಾಗಾದರೆ ನಾನು ಯಾರು? ಯಾರು? ಭಾರತದ ರಾಷ್ಟ್ರಧ್ವಜ. ಅದೇ ರೀತಿ ಇನ್ನು ಎರಡನೆಯದು, 3 ಕಡೆ ನೀರು, ನೆತ್ತಿ ಮೇಲೆ ಬೆಟ್ಟ. ಹಾಗಾದರೆ ನಾನು ಯಾರು? ಯಾರು? ಭಾರತ. 3ನೆಯದು, ಬಲಗೈಯಲ್ಲಿ ಗೀತೆ, ಎಡಗೈಯಲ್ಲಿ ರಾಟೆ ಹಿಡಿದಿದ್ದ. ಹಾಗಾದರೆ ನಾನು ಯಾರು? ಮಹಾತ್ಮ ಗಾಂಧಿ. ಇನ್ನು ಇದೆ ನೋಡಿ. ಕೆಳಗಿನ ಪದಗಳನ್ನು ಬಳಸಿ ರಾಷ್ಟ್ರನಾಯಕ ಗಾಂಧೀಜಿಯವರ ಬಗ್ಗೆ ಕುರಿತು ಬರೆಯಿರಿ ಅಂತ ಇದೆ. ಗಾಂಧೀಜಿ ರಾಷ್ಟ್ರಪಿತ, ಸ್ವಾತಂತ್ರ್ಯ ಹೋರಾಟಗಾರ, ಭಾರತ, ಹಳ್ಳಿ, ಉದ್ಧಾರ, ಬಡತನ, ಸ್ವಚ್ಛತೆ, ಸ್ವಉದ್ಯೋಗ, ಸರಳ ಜೀವನ. ಗಾಂಧೀಜಿ ನಮ್ಮ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಗಲಿರುಳು ಹೋರಾಟ ಮಾಡಿದರು, ಸ್ವಾತಂತ್ರ್ಯ ತಂದುಕೊಟ್ಟರು. ಭಾರತವು ಹಳ್ಳಿಗಳ ದೇಶವಾಗಿದ್ದರಿಂದ ಹಳ್ಳಿಗಳ ಉದ್ಧಾರ ಮಾಡಿದರೆ ದೇಶವು ಅಭಿವೃದ್ಧಿ ಹೊಂದುತ್ತದೆ ಎಂದು ಹೇಳಿದರು. ಬಡತನವನ್ನು ಹೋಗಲಾಡಿಸಲು ಸ್ವ ಉದ್ಯೋಗಕ್ಕೆ, ಸರಳ ಜೀವನಕ್ಕೆ ಮಾರ್ಗದರ್ಶನ ನೀಡಿದರು. ಈತಲ್ವಾ? ಅದೇ ರೀತಿ ಇನ್ನು ಆಟ ಆಡೋಣ ಅಂತ ಇದೆ. ರೈತ ನರಿ ಆಟ ಇದೆ. ಆಯ್ತಾ?
ಇದು 5ಕ್ಕಿಂತ ಹೆಚ್ಚು ಮಂದಿ ಆಡುವ ಆಟ. ಎಲ್ಲರೂ ವೃತ್ತಾಕಾರದಲ್ಲಿ ನಿಲ್ಲಬೇಕು. ಒಬ್ಬನ ವೃತ್ತದ ಹೊರಗೆ ಹೋಗಿ ಅವನು ನರಿ ವೃತ್ತದಲ್ಲಿ ಮಧ್ಯದಲ್ಲಿ ಒಂದು ವಸ್ತುವನ್ನು ಇರಿಸಬೇಕು. ಅದು ತರಕಾರಿ ಎಂದು ಕಲ್ಪಿಸಿಕೊಳ್ಳಬೇಕು. ನರಿಗೆ ತಿಳಿಯದಂತೆ ವೃತ್ತದಲ್ಲಿ ನಿಂತಿರುವವರಲ್ಲಿ ಯಾರಾದರೊಬ್ಬರು ರೈತನಾಗಬೇಕು. ನರಿ ವೃತ್ತದೊಳಗೆ ಬಂದ ವಸ್ತುವನ್ನು ಒಯ್ಯುವಾಗ ರೈತ ಓಡಿ ಮುಟ್ಟಬೇಕು. ಮುಟ್ಟಲು ಆಗದಿದ್ದರೆ ಅವನು ನರಿಯಾಗುತ್ತಾನೆ. ನರಿಯಾಗಿದ್ದವನು ಒಬ್ಬ ವ್ಯಕ್ತಿಯ ಹೆಸರು ಹೇಳಬೇಕು. ಹೀಗೆ ಆಟ ಮುಂದುವರಿಯುತ್ತದೆ. ನಾವು ಮತ್ತಷ್ಟು ವಿಡಿಯೋ ಅಂದ್ರೆ ಮುಂದಿನ ಪಾಠದ ಪ್ರಶ್ನೆಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.